ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜಿದ್ದಿಗೆ ಜಿದ್ದು, ಮಾತಿಗೆ ಮಾತು, ಏಟಿಗೆ ಎದಿರೇಟಿಗೆ ಕಾರಣ ಆಗಿದ್ದ ಮಿನಿ ಸಮರಕ್ಕೆ ತೆರೆ ಬಿದ್ದಿದೆ. ಇವತ್ತು 3 ಕ್ಷೇತ್ರಗಳ ಉಪಕದನಕ್ಕೆ ಮತದಾನ ನಡೆದಿದೆ. 3 ಕ್ಷೇತ್ರಗಳ ಅಭ್ಯರ್ಥಿಗಳು ಗೆಲುವಿನ ವಿಶ್ವಾಸದ ಅಲೆಯಲ್ಲಿ ತೇಲ್ತಾ ಇದ್ದಾರೆ. ಬೈ ಎಲೆಕ್ಷನ್ ಮತದಾನದ ವೇಳೆ ಕೆಲ ಸ್ವಾರಸ್ಯಕರ ಸಂಗತಿಗಳು ಕೂಡ ನಡೆದಿದೆ. ಬಾಯಲ್ಲಾಡಿದ್ದು ಬೆನ್ನಿಗೆ ಮೂಲವಂತೆ ಇದೀಗ ಜಮೀರ್ ಆಡಿದ್ದ ಕಾಲಿಯಾ ಅನ್ನೋ ಮಾತು ದಳಾಕ್ರೋಶಕ್ಕೆ ಕಾರಣ ಆಗಿದೆ. ಕೈ ಸಚಿವನ ವಿರುದ್ಧ ಜೆಡಿಎಸ್ ಬೃಹತ್ ಹೋರಾಟ ಮಾಡಿದೆ. ಜಮೀರ್ ಪ್ರತಿಕೃತಿಗೆ ಬೆಂಕಿ ಹಚ್ಚುವಾಗ ಹೈ ಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಮುಸ್ಲಿಂ ನಾಯಕನ ವಿರುದ್ಧ ಶೋಭಾ ಗುಡುಗಿದ್ದಾರೆ. ಮೂಡಾಕ್ರಮದ ಭೂ ವ್ಯೂಹದಲ್ಲಿ ಸಿದ್ದರಾಮಯ್ಯ ಆಪ್ತರು ಸಿಲುಕಿಕೊಂಡಿದ್ದಾರೆ. ಸೈಟ್ ಹಂಚಿಕೆಯ ಕರ್ಮಕಾಂಡದಲ್ಲಿ ಕಾಂಗ್ರೆಸ್ ಸಂಸದ ಕುಮಾರ್ ನಾಯ್ಕ್ಗೆ ಇಡಿ ವಿಚಾರಣೆ ನಡೆಸಿದೆ. ಸಿಎಂ ಆಪ್ತ ಸಹಾಯಕನಿಗೂ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಆದರೆ ಇಡಿ ಹಾಕಿರೋದೇ ಸುಳ್ಳು ಕೇಸು ಅಂತ ಸಿದ್ದು ಕಿಡಿಕಾರಿದ್ದಾರೆ. ಕಾಡು ಅಂತಂದ್ರೆ ಅದು ಪ್ರಾಣಿಗಳ ಪ್ರಪಂಚ. ಆದರೆ ವನ್ಯಜೀವಿಗಳಿಗೆ ಕುತ್ತು ತರುವಂತ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿರೋ ಚರ್ಚೆ ಶುರುವಾಗಿದೆ. ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ನಿರ್ಬಂಧ ತೆರವಿಗೆ ಡಿಸಿಎಂ ಡಿಕೆಶಿ ಮುಂದಾಗಿರೋ ಮಾತು ಮಾರ್ಧನಿಸಿದೆ. ಸರ್ಕಾರದ ನಡೆಗೆ ವನ್ಯಪ್ರಿಯರು, ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬುಲ್ಡೋಸರ್ ಬಾಬಾ ಅಂತಾನೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಫೇಮಸ್. ಆದ್ರೆ ಈಗ ಯೋಗಿ ಬುಲ್ಡೋಸರ್ ಅಸ್ತ್ರಕ್ಕೆ ಸುಪ್ರೀಂ ಕೋರ್ಟ್ ನಿರ್ಬಂಧ ಹೇರಿದೆ. ಇನ್ನು ಮುಂದೆ ಬುಲ್ಡೋಸರ್ ಸಂಸ್ಕೃತಿಗೆ ಅವಕಾಶ ಇಲ್ಲ ಅಂತ ನ್ಯಾಯಾಲಯ ತಾಕೀತು ಮಾಡಿದೆ. ಕಾನೂನಿನ ಚೌಕಟ್ಟನ್ನ ಪಾಲಿಸಿ ಅಂತ ಆದೇಶಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.